ಎಲ್ಲರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಸಕ್ಕೆ ಸೀರೆ ನೋಡಿಸುವಂತ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಮುಗಿಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ. ಇದು 2 ಸೈಡ್ಸ್ ಬಾರ್ಡರ್ ಇರ್ತಕ್ಕಂಥ ಸೀರೆ. ಹಾಗೆಯೇ ಇಲ್ಲಿ ಸೆರ್ಕೂನ್ ಕಡೆಯಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಅಲ್ಲಿ ನಾವು ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ರೀತಿ ಫ್ರೆಂಡ್ಸ್, ಇದು ಕಾಟನ್ ಸ್ಯಾರಿನ ತಗೊಂಡ್ರೆ ತುಂಬಾನೇ ಈಸಿಯಾಗಿ ಕೂಡ ಉಡಿಸಬಹುದು. ಬಿಗಿನರ್ಸ್ ಆದ್ರೆ ಆದಷ್ಟು ಕೂಡ ಕಾಟನ್ ಸ್ಯಾರಿನೇ ತಗೊಳ್ಳಿ. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ರೆ ಒಂದು 5-6 ನೆರಿಗೆಗಳಾದ ತಕ್ಷಣ ಅಲ್ಲಲ್ಲಿ ಕ್ಲಿಪ್ಸ್ ಗಳನ್ನ ಹಾಕೊಳ್ತಾ ನೀವು ಈ ತರ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ನೆರಿಗೆಗಳಾದ ತಕ್ಷಣ 3 ಸೈಡ್ ಅಲ್ಲೂ ನಾನು ಕ್ಲಿಪ್ ನ ಹಾಕೊಳ್ತೀನಿ. ಕರೆಕ್ಟ್ ಆಗಿ ಬಾರ್ಡರ್ ಗಳನ್ನ ಜೋಡಿಸ್ಕೊಂಡ್ಬಿಟ್ಟು ಮತ್ತು ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಬಾರ್ಡರ್ ನ ಜೋಡಿಸ್ಕೊಳ್ತಾ ಇದ್ದೀನಿ. ಈ ತರ ಕರೆಕ್ಟ್ ಆಗಿ ಈ ರೀತಿ ಎಳೆದ್ಬಿಟ್ಟು ಕ್ಲಿಪ್ ನ ಬಾರ್ಡರ್ ನ ಎಡ್ಜಿಗೆ ನಾನು ಇಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಿಡಲ್ ಅನ್ನು ಅಷ್ಟೇನೆ ನೋಡಿ, ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಕೊಂಡು ಕ್ಲಿಪ್ ನ ಹಾಕೊಳ್ಳೋಣ. ಹಾಗೆಯೇ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಬಾರ್ಡರ್ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ 13 ನೆರಿಗೆಗಳು ಬಂದಿದೆ. ನಾನಿಲ್ಲಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇವಾಗ ಮಾಡಿದಂತ ನೆರಿಗೆಗಳನ್ನ ಕೂಡ ಇದೇ ನೆರಿಗೆಗಳ ಜೊತೆ ಜೋಡಿಸ್ಕೊಳ್ತಾ ಇದ್ದೀನಿ. ಈ ನೆರಿಗೆಗಳನ್ನು ಕೂಡ ಮಧ್ಯದಲ್ಲಿರ್ತಕ್ಕಂಥ ನೆರಿಗೆಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಹಾಕೊಳ್ಳೋಣ. ನೆರಿಗೆಗಳಾಗಿದೆ. ಇಲ್ಲಿ ಇದೇ ಕ್ಲಿಪ್ ನ ಈ ಒಂದು ನೆರಿಗೆಗಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆರಾಗುವಷ್ಟು ಸೆರಗುಗೆ ಬಿಟ್ಕೊಂಡು ಉಳಿದಿರುವಂತಹ ಸೀರೆನ ಈ ರೀತಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನೆರಿಗೆಗಳನ್ನ ಮಾಡಿದಾಗಿದೆ. ಇವಾಗ ಸೆರಗುನ ಮಾಡ್ಕೊಳ್ಳೋಣ. ಸಣ್ಣದಾಗಿ ನಾನಿಲ್ಲಿ ಸೆರಗುನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಇರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಟ್ಟು ನಾನು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿರುವಂತ ನೆರಿಗೆಗಳನ್ನು ಕೂಡ ಜೋಡಿಸ್ಕೊಂಡು ನಾನು ಇಲ್ಲಿಗೊಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಸೆರಗು ಕೂಡ ಇವಾಗ ರೆಡಿ ಆಗಿದೆ. ಹಾಗೆಯೇ ಇಲ್ಲಿ ನೆರಿಗೆಗಳು ಮಾಡ್ಕೊಂಡಿದ್ವಲ್ಲ, ಇದನ್ನ ಕರೆಕ್ಟ್ ಆಗಿ ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಈ ತರ 2 ಸೈಡಿನ ಬಾರ್ಡರ್ಗಳು ಕೂಡ ಈಕ್ವಲ್ ಆಗಿ ಬರಬೇಕು. ಆ ರೀತಿಯಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ನೆರಿಗೆ ಹಾಗೇನೆ ಸೆರಗು ಎರಡೂ ಇವಾಗ ರೆಡಿ ಇದೆ. ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ ಒಂದು ಎತ್ತರವಾಗಿರುವ ಒಂದು ಪೀಠವನ್ನ ಇಟ್ಕೊಂಡಿದ್ದೇನೆ. ಅದ್ರ ಮೇಲೆ ಒಂದು ತಟ್ಟೆನಲ್ಲಿ ಅಕ್ಕಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ತಾಮ್ರದ ತಟ್ಟೆ ಇದೆ ಅದ್ರಲ್ಲಿ ಕೂಡ ಇಟ್ಕೋಬಹುದು. ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆನಲ್ಲೂ ಕೂಡ ನಾನು ಇಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಇವಾಗ ಸೀರೆ ನೋಡ್ಸೋದು ಹೇಗೆ ಅಂತ ನೋಡೋಣ. ನಾವು ಮಾಡಿಟ್ಕೊಂಡಿರ್ತೀವಲ್ಲ ನೆರಿಗೆಗಳು, ಇದನ್ನ ನಾನು ಬಿಂದಿಗೆ ಹಿಂಭಾಗದಿಂದ ತಗೊಂಡ್ ಬರ್ತಾ ಇದ್ದೀನಿ. ಈ ಬಿಂದಿಗೆ ಕಂಠ ಭಾಗಕ್ಕೆ ನಾವು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ ಅಥವಾ ಸೂಜಿ ಮತ್ತೆ ನೂಲಿನಿಂದ ಇಲ್ಲಿ ಹೊಲ್ಕೋಬೇಕಾಗುತ್ತೆ. ಇವೆರಡು ಬಾರ್ಡರ್ಗಳು ಕೂಡ ಈಕ್ವಲ್ ಆಗಿ ಬರಲಿ ಅಂತ ಹೇಳಿ ನಾನು ಇವೆರಡನ್ನು ಕೂಡ ಜೋಡಿಸಿ ಇಲ್ಲೊಂದು ಕ್ಲಿಪ್ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೂಜಿ ಮತ್ತೆ ನೂಲಿನಿಂದ ಹೊಲ್ಕೊಳ್ತಾ ಇದ್ದೀನಿ. ಇದೇ ಕಲರ್ದು ನೂಲನ್ನ ತಗೊಂಡಿದ್ದೀನಿ. ನೋಡಿ, ಕರೆಕ್ಟ್ ಆಗಿ ನೆರಿಗೆಗಳನ್ನ ಈ ರೀತಿ ಒಂದೇ ಒಂದು ಕೂಡ ಮಿಸ್ ಆಗದೆ ಇರೋ ತರ ನಾವು ಜೋಡಿಸ್ಕೊಂಡು ಹೊಲ್ಕೋಬೇಕಾಗುತ್ತೆ. ಈ ಸೈಡು ಅಷ್ಟೇನೆ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನಾವು ಇದನ್ನ ಎರಡನ್ನು ಕೂಡ ಈ ರೀತಿ ಸೇರಿಸಿ ಹೊಲ್ಕೋಬೇಕಾಗುತ್ತೆ. ಎರಡು ಸೈಡಿನ ಎರ್ಗೆಗಳನ್ನು ಜೋಡಿಸಿ ನಾವಿಲ್ಲಿ
ಕ್ಲಿಪ್ಸ್ ನ ರಿಮೂವ್ ಮಾಡ್ತಿದ್ದೀನಿ. ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಒಂದೊಂದನ್ನೇ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿದಾಗಿದೆ. ನೋಡಿ, ಹೀಗೆ ಕಾಲುಗಳನ್ನ ಜೋಡಿಸೋದಾದ್ರೆ ನೋಡಿ, ಹಿಂದೆ ಕ್ಲಾತ್ ನ ಬಿಟ್ಕೊಂಡಿರ್ತೀವಲ್ಲ, ಇಲ್ಲಿ ಸೆರಗನ್ನ ಪಕ್ಕದಲ್ಲಿ ಈ ಕ್ಲಾತ್ಗೆ ನಾವು ಕಾಲುಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ ಮೊದಲಿಗೆ ಬಲಗಾಲನ್ನ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಜಸ್ಟ್ ಇದ್ರ ಬಾರ್ಡ್ ಈ ಕಾಲಿನ ಗೆಜ್ಜೆ ಕಟ್ಟಿರ್ತಾರಲ್ಲ ಅಲ್ಲಿಗೆ ಬಂದ್ರೆ ಸಾಕು. ನೋಡಿ, ಇಷ್ಟು ಇಲ್ಲಿಗೆ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೊಂಡು ಕಾಲನ್ನ ಯಾವ ರೀತಿ ಬೇಕಾದ್ರೂ ಇಟ್ಕೋಬಹುದು. ನೋಡಿ, ಹೀಗಾದ್ರೂ ಇಟ್ಕೋಬಹುದು ಅಥವಾ ಹೀಗೆ ಬಿಡೋದಾದ್ರೂ ಬಿಡ್ಬೋದು. ಆದ್ರೆ ಈ ನೆರಿಗೆಗಳು ಕರೆಕ್ಟ್ ಆಗಿರ್ಬೇಕು. ಅಥವಾ ನೀವು ಈ ತರ ಮಂಡಿ ಮೇಲೆ ಬೇಕಾದ್ರೂ ತರ್ಬೋದು. ಹೀಗೆ ಮೊಣಕಾಲಿನ ಮೇಲೆ ಸೆರಗು ಬರೋ ರೀತಿಯಲ್ಲಿ ಕೂಡ ಮಾಡ್ಕೋಬಹುದು. ಇಲ್ಲಿರುವಂತ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ಗುಂಪಿನ ಅಥವಾ ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳೋಣ. ಇಲ್ಲಿಗೆ ಗುಂಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಕಾಲು ಲೆಂತ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಬಟ್ಟೆನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿರ್ಬೇಕಾಗುತ್ತೆ. ಕಾಲು ಉದ್ದ ಇದೆ ಅಂತ ಹೇಳಿದ್ರೆ, ಕಾಲಿಗೆ ಸ್ವಲ್ಪ ಶಾರ್ಟ್ ಇದೆ, ಹಾಗಾಗಿ ನಾನು ಇಷ್ಟು ಕ್ಲಾತ್ ನ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಈ ಕಡೆ ಕಾಲನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಿಂದೆ ಬಿಟ್ಟಿರ್ತೀವಲ್ಲ ಕ್ಲಾತ್, ಇಲ್ಲಿಂದ ಜೋಡಿಸ್ಕೋಬೇಕು. ಇಲ್ಲಿರೋ ನೆರಿಗೆಗಳನ್ನ ಹಾಕೋಬಾರ್ದು. ನೋಡಿ, ಹಿಂದೆ ಬಿಟ್ಟಿರ್ತೀವಲ್ಲ ಕ್ಲಾತ್, ಅದನ್ನ ಈ ರೀತಿ ಕವರ್ ಮಾಡ್ಕೊಂಡು ಇಲ್ಲಿ ಬಂದು ಸೇಫ್ಟಿ ಪಿನ್ ಹಾಕೊಳ್ಳೋಣ. ನಾನಿಲ್ಲಿ ಗುಂಪಿನ್ಗಳನ್ನ ಹಾಕೊಂಡು ಇದನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಈ ರೀತಿ ಪದ್ಮಾಸನದಲ್ಲಿ ಕೂತಿರೋ ರೀತಿ ಬೇಕಾದ್ರೂ ಜೋಡಿಸ್ಕೋಬಹುದು. ನೋಡಿ, ಈ ತರ ಅಥವಾ ಹೀಗೆ ಬೇಕಿದ್ರೂ ಜೋಡಿಸ್ಕೋಬಹುದು. ನಾನಿಲ್ಲಿ ದೇವಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರೋ ತರ ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಕಾಲ್ಗೆ ಇಲ್ಲೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇವೆರಡನ್ನ ಸೇರಿಸಿ ನನಗೆ ಕಾಲುಗಳನ್ನ ಜೋಡಿಸ್ಕೊಂಡಿದ್ದೀನಿ. ಉಳಿದಿರುವಂತ ನೆರಿಗೆಗಳನ್ನ ಈ ರೀತಿ ಕರೆಕ್ಟ್ ಆಗಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಎಲ್ಲೂ ಕೂಡ ಸುಕ್ಕಿರಬಾರ್ದು, ಆ ರೀತಿ ನಾವು ಜೋಡಿಸ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಕಳಸದ ಚೊಂಬನ, ಒಂದು ಚಿಕ್ಕ ಕಳಸದ ಚೊಂಬನ ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲೂ ಕೂಡ ನಾನು ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಗೆ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಈ ಒಂದು ಸೀರೆನಲ್ಲಿ ಬ್ಲೌಸ್ ಪೀಸ್ ನ ಹರಿದಿಲ್ಲ, ಹಾಗೇನೆ ಜೋಡಿಸ್ಕೊಂಡಿದ್ದೀನಿ. ಹಾಗೇನೆ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಬಿಂದಿಗೆ ಇತ್ತು ಅಂತ ಹೇಳಿದ್ರೆ ಈ ರೀತಿ ಅಲಂಕಾರನ ಮಾಡ್ಕೊಬಹುದು. ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಈಸಿ ಇರುತ್ತೆ, ಜೊತೆಗೆ ಇಷ್ಟೇ ಲುಕ್ ಆಗಿ ಕಾಣಿಸುತ್ತೆ ಈ ಒಂದು ಅಲಂಕಾರ. ನೆಕ್ಸ್ಟ್ ನಾನಿಲ್ಲಿ ಸೆರಗನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಸೆರಗನ್ನ ಫ್ರೆಂಡ್ಸ್ ನಾನಿಲ್ಲಿ ದೇವಿಯ ಬಲಭಾಗದಿಂದ ಈ ರೀತಿ ತಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ರೀತಿ ಎಡಭಾಗದ ಭುಜದ ಮೇಲೆ ಹಾಕೊಳ್ತಾ ಇದ್ದೀನಿ. ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ನೀವು ಹಾಕೋಬಹುದು. ಫ್ರೆಂಡ್ಸ್, ಈ ಒಂದು ಸೆರಗು ಹಾಗೆ ಕಾಲುಗಳನ್ನ ಜೋಡಿಸೋದಕ್ಕೆ ಎರಡೂ ಸೇರಿ ಒಂದು ಮಾರ ಆಗುವಷ್ಟು ಬಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ವಿ ಶೇಪ್ ಅಲ್ಲಿ ತಂದು ಸ್ವಲ್ಪ ಈ ತರ ಹೀಗೆ ಟ್ವಿಸ್ಟ್ ಮಾಡೋದಷ್ಟೇನೆ. ಹೀಗೆ ಎರಡೂ ಸೈಡಿನ ಅದನ್ನು ತೆಗೆದು ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೊಂಟದ ಶೇಪ್ ಅಲ್ಲಿ ಅಂತ ಹೇಳಿ ನಾನು ಇಲ್ಲಿ ಒಂದು ದಾರವನ್ನು ಕಟ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನೋಡಿ, ಇದು ತುಂಬಾ ಅಂದ್ರೆ ತುಂಬಾನೇ ಈಸಿ ಅಲಂಕಾರ, ಹಾಗೆ ತುಂಬಾ ಪ್ರೆಟ್ಟಿಯಾಗೂ ಕೂಡ ಕಾಣಿಸುತ್ತೆ. ಮತ್ತೆ ಈ ಕಡೆ ಸ್ಟಿಕ್ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ. ನೋಡಿ, ಈ ತರ ಸೆರಗನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು. ನಾನಿಲ್ಲಿ ಲಕ್ಷ್ಮಿ ಸೊಂಟಕ್ಕೆ ಇವಾಗ ಡಾಬನ್ನ ಹಾಕ್ತಾ ಇದ್ದೀನಿ. ಲಕ್ಷ್ಮಿಯ ಕಳಸದ ಕಂಠ ಭಾಗಕ್ಕೆ ನಾನಿಲ್ಲಿ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮಲ್ಲಿ ಲಭ್ಯ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಇದಿಷ್ಟು ಅಲಂಕಾರ ಆದ್ಮೇಲೆ ನಾನಿಲ್ಲಿ ಲಕ್ಷ್ಮಿಗೆ
ಜಡೆಯನ್ನು ಹಾಕೊಳ್ತಾ ಇದ್ದೇನೆ. ಕಳಸಕ್ಕೆ ತೆಂಗಿನಕಾಯಿ ಇಡ್ತಾ ಇದ್ದೇನೆ. ಹಬ್ಬದ ದಿನ ನೀವು 5 ಮಾವಿನ ಎಲೆಗಳನ್ನ ಇಟ್ಟು ತೆಂಗಿನಕಾಯಿನ ಇಡಬೇಕಾಗುತ್ತೆ. ಇಲ್ಲಿ ಲಕ್ಷ್ಮಿಯ ಮುಖಸೀರೆಯನ್ನ ಕಟ್ತಾ ಇದ್ದೇನೆ. ಫ್ರೆಂಡ್ಸ್, ಫೈನಲಿ ಇವಾಗ ಅಲಂಕಾರ ಎಲ್ಲವೂ ಕೂಡ ಮುಗ್ದಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಮುದ್ದಾಗಿ ಎಷ್ಟು ಸಿಂಪಲ್ ಆಗಿ ಈ ಒಂದು ಅಲಂಕಾರವನ್ನ ಮಾಡ್ಬೋದು ಅಂತ. ಒಂದೇ ಒಂದು ಬಿಂದಿಗೆಯಿಂದ ನಾವು ಈ ಒಂದು ಅಲಂಕಾರನ ಮಾಡ್ಕೋಬಹುದು. ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.